ನಮಸ್ಕಾರ ಆತ್ಮೀಯರೇ, ಹೇಗಿದ್ದೀರಾ? ಇವತ್ತು ನಾನು ಯುಗಾದಿ ಹಬ್ಬದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಈ ಯುಗಾದಿ ಹಬ್ಬದಂದು ಈ 3 ರಾಶಿಯ ಜನರಿಗೆ ಸಾಕಷ್ಟು ಅನುಕೂಲಕರವಾಗ್ತಾ ಇದೆ. ಹಾಗಾದರೆ ಆ ರಾಶಿ ಯಾವುದು ಅಂತ ತಿಳ್ಕೊಳ್ಳೋಣ. ಇದೇ ವರ್ಷ ಯುಗಾದಿ ಹಬ್ಬವನ್ನು ಏಪ್ರಿಲ್ 9ರಂದು ಆಚರಿಸಲಾಗ್ತಾ ಇದೆ. ಈ ಅವಧಿ ಈ 3 ರಾಶಿಯವರಿಗೆ ಸಾಕಷ್ಟು ಅನುಕೂಲವನ್ನು ತಂದುಕೊಡ್ತಾ ಇದೆ. 30 ವರ್ಷಗಳ ಅವಧಿಯ ನಂತರ 3 ಯೋಗಗಳು ರೂಪುಗೊಳ್ಳುವ ನಿರೀಕ್ಷೆ ಇರುವುದರಿಂದ ಇದನ್ನು ಶುಭ ಸಮಯವೆಂದು ಪರಿಗಣಿಸಲಾಗುತ್ತೆ. ಅವುಗಳೆಂದರೆ ಸರ್ವಾರ್ಥ ಸಿದ್ಧಿ ಯೋಗ, ಶಶರಾಜ ಯೋಗ ಮತ್ತು ಅಮೃತ ಸಿದ್ಧಿ ಯೋಗ. ಈ ಅವಧಿಯು ಈ 3 ರಾಶಿಯವರಿಗೆ ಬಹಳ ಅದೃಷ್ಟವನ್ನು ತಂದಿದೆ. ಹಾಗಾದರೆ ಆ ರಾಶಿ ಯಾವುದು ಅಂತ ಈಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ಮೇಷರಾಶಿ. ಈ ಹಿಂದೂ ಹೊಸ ವರ್ಷ ಮೇಷರಾಶಿಯ ಜನರಿಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ. ಇವರು ತಮ್ಮ ಕಳೆದು ಹೋದ ಹಣವನ್ನು ಮರಳಿ ಪಡಿತಾರೆ. ಜೊತೆಗೆ ಹೊಸ ವ್ಯವಹಾರ ಉದ್ಯಮಗಳಲ್ಲಿ ದೊಡ್ಡ ವ್ಯವಹಾರಗಳನ್ನು ಮಾಡ್ತಾರೆ. ರಾಜಯೋಗವು ಇವರ ಪ್ರಗತಿಗೆ ಪ್ರಯೋಜನಕಾರಿಯಾಗಲಿದೆ. ಉದ್ಯೋಗಿಗಳು ಸಂಬಳ ಮತ್ತು ಬಡ್ತಿಗಳಲ್ಲಿ ಹೆಚ್ಚಳವನ್ನು ನಿರೀಕ್ಷೆ ಮಾಡಬಹುದು. ಇವರು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರ್ತಾರೆ. ಮೇಲಾಧಿಕಾರಿಗಳು ಇವರ ಕಠಿಣ ಪರಿಶ್ರಮವನ್ನು ಗಮನಿಸ್ತಾರೆ. ಹಾಗೆ ಎರಡನೇದಾಗಿ ವೃಷಭ ರಾಶಿ. ಈ ಯುಗಾದಿ ಹಬ್ಬದಂದು ರೂಪುಗೊಳ್ಳುವ ರಾಜಯೋಗವು ಈ ರಾಶಿಯವರಿಗೆ ಉದ್ಯೋಗ ಮತ್ತು ವೃತ್ತಿ ಜೀವನದಲ್ಲಿ ಸಹಾಯ ಮಾಡುತ್ತೆ. ಇವರು ಯಾವುದೇ ಒತ್ತಡವನ್ನು ಹೊಂದೋದಿಲ್ಲ ಮತ್ತು ಲಾಭದಾಯಕ ವ್ಯವಹಾರದಿಂದಾಗಿ ಇವರ ಮನಸ್ಸು ಚಿಂತೆಯಿಂದ ಮುಕ್ತವಾಗಿರುತ್ತೆ. ಅದೃಷ್ಟವು ಇವರ ಪರವಾಗಿರುತ್ತೆ, ಏಕೆಂದರೆ ಹೊಸ ವರ್ಷವು ಇವರಿಗೆ ಹೆಚ್ಚಿನ ಗೌರವವನ್ನು ತಂದುಕೊಡುತ್ತೆ. ಇವರು ಪ್ರಸ್ತುತ ಕೆಲಸವನ್ನು ಹೊಂದಿದ್ದರೆ ಬಡ್ತಿಯನ್ನು ನಿರೀಕ್ಷಿಸಬಹುದು. ಮೂರನೇದಾಗಿ ಮಕರ ರಾಶಿ. ಹಿಂದೂ ಹೊಸ ವರ್ಷವು ಮಕರ ರಾಶಿಯವರಿಗೆ ಸಂತೋಷ ಮತ್ತು ಅವಕಾಶಗಳನ್ನು ತರುತ್ತೆ. ಇವರು ತಮ್ಮ ಕುಟುಂಬದೊಂದಿಗೆ ಸಂತೋಷದ ವಾತಾವರಣವನ್ನು ಹೊಂದಿರ್ತಾರೆ. ಈ ಸಂತೋಷವು ಹೆಚ್ಚು ಸಮಯ ಉಳಿಯುತ್ತೆ ಮತ್ತು ಬೆಳೆಯುತ್ತದೆ ಎಂದು ನಿರೀಕ್ಷಣೆ ಮಾಡಲಾಗುತ್ತೆ. ಸಾಕಷ್ಟು ಹಣವು ಇವರ ಬಾಗಿಲ ತಟ್ಟುವ ನಿರೀಕ್ಷೆ ಇದೆ. ಇದರಿಂದಾಗಿ ಇವರ ವ್ಯಾಪಾರ ಉದ್ಯಮಗಳು ಯಶಸ್ವಿಯಾಗುತ್ತೆ. ಇವರು ಹೊಸ ಜನರನ್ನು ಭೇಟಿಯಾಗ್ತಾರೆ ಮತ್ತು ಸಂಪರ್ಕಿಸ್ತಾರೆ. ಏಪ್ರಿಲ್ 9ರಂದು ಶುರುವಾಗುವ ಹಿಂದೂ ಹೊಸ ವರ್ಷವು ಮೇಲೆ ಹೇಳಿರುವ 3 ರಾಶಿಯವರಿಗೆ ಹೆಚ್ಚಿನ ಲಾಭವನ್ನು ಉಂಟು ಮಾಡುತ್ತೆ. ಅವರಿಗೆ ಈ ಅದೃಷ್ಟವನ್ನು ತಂದುಕೊಡುತ್ತೆ. ಇವರ ಜೀವನದಲ್ಲಿ ಸಂತೋಷ, ಸಂಪತ್ತು, ನೆಮ್ಮದಿ ನೆಲೆಸುತ್ತೆ. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.